ಜನರಲಿ ನಮ್ಮದು ಕ್ಯಾನ್ಸರ್ ಗೈಡ್ಲೈನ್ಸಲ್ಲಿ ವಯಸ್ಸು 45 ಇಯರ್ಸ್. ಕ್ಯಾನ್ಸರ್ ಕನ್ಫರ್ಮೇಷನ್ನು ಜಸ್ಟ್ ಸ್ಕ್ಯಾನ್ ಮಾತ್ರ ನೋಡಿಕೊಂಡು ಕನ್ಫರ್ಮ್ ಮಾಡೋಂಗಿಲ್ಲ. ಕೆಲವು ಗೆಡ್ಡೆ ಇದು ನೀರ್ಗೆಡ್ಡೆ ಥರ ಇರುತ್ತೆ. ಮೆನೋಪಾಸ್ಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಸಂಬಂಧ ಏನಾದರೂ ಇದೆಯಾ? ಈಗ ನಾವು ಇರೋದು ಸಿಚುವೇಶನ್ನೇ ಫುಲ್ ಪೊಲ್ಯೂಟೆಡು. ಅಲ್ಟ್ರಾಸೌಂಡ್ ಮಾಡಿದ್ರೆ ಒಂದು 100 ಜನ ತೊಗೊಂಡ್ರೆ ಒಂದು 20-25 ಜನಕ್ಕೆ ಆ ಸಿಂಪಲ್ ಗಡ್ಡೆ ಇರ್ಬೋದು. ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ ಮತ್ತು ಅವರಿಗೆ ರಿಕವರಿ ರೇಟ್ ಎಷ್ಟಿರುತ್ತೆ? ಆ ಬ್ರೆಸ್ಟ್ ಸ್ತನ ಕ್ಯಾನ್ಸರ್ ಒಳಗಡೆನೂ ಒಂದು 4 ವೆರೈಟಿ ಇರುತ್ತೆ. ಕ್ಯಾನ್ಸರ್ ಗೆಡ್ಡೆಗಳು ಯಾವುದು ಏನು ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ಲಿ. ಫಸ್ಟ್ ಕೀಮೋಥೆರಪಿ ಇಲ್ಲ ಟಾರ್ಗೆಥೆರಪಿ ಕೊಟ್ಟು ಅದು ಸೈಜ್ ಕಡಿಮೆ ಮಾಡಿ ಆದಮೇಲೆ ಆಪರೇಷನ್ ಮಾಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಬದುಕಿ ಉಳಿಯುವಂಥ ಸಾಧ್ಯತೆ ಎಷ್ಟಿರುತ್ತೆ? ಚಾನ್ಸಸ್ ಅಂದರೆ ನಾವು ಫಾಲ್ಸ್ ಹೋಪ್ ಕೊಡೋಂಗಿಲ್ಲ, ಬಟ್ ಅದು ಟ್ಯೂಮರ್ ಬಯಾಲಜಿನ ಹೇಳ್ತೀವಿ, ಆ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿದಾಗ ಏನು? ಬ್ರೆಸ್ಟ್ ತೆಗೆದ್ರು ಒಂದು ಆಂಪಿಟೇಷನ್ ಥರ, ಒಂದು ಕಾಲಿಲ್ಲ ಕೈ ಇಲ್ಲ ಅವ್ರ ಥರ ಬ್ರೆಸ್ಟ್ ಇಲ್ಲ, ಅದು ಇಂಪಾರ್ಟೆಂಟು. ಈಗ ಲೇಟೆಸ್ಟ್ ಕಾನ್ಸೆಪ್ಟ್ ಏನಂದರೆ ಯಾರೋ ಒಬ್ಬರು ಬಂದ್ರೂ ಬ್ರೆಸ್ಟು ರಿಮೂವ್ ಆಯ್ತಂದರೆ ರೀಕನ್ಸ್ಟ್ರಕ್ಟ್ ಮಾಡಿ ಕಲಿಸ್ತಾ ಇದ್ದೀವಿ. ಒಂದು ಸಿಂಪಲಾಗಿ ಒಂದು ಮಕ್ಕಳಿಗೆ ಅರ್ಥ ಆಗಬೇಕಂತ ಒಂದು ಮ್ಯೂಚುವಲ್ ಅಗ್ರಿಮೆಂಟ್. ಓಕೆ, ನೀವು ಕ್ಯಾನ್ಸರ್ ಒಂದು ಮ್ಯೂಚುವಲ್ ಅಗ್ರಿಮೆಂಟ್, ಒಂದು ರೆಂಟಲ್ ಅಗ್ರಿಮೆಂಟ್ ಥರ ವಾಡಕ್ಕೆ ಬಿಡ್ತೀರಾ. ನಿಮ್ಮ ಬಾಡಿಯಲ್ಲಿ ಏರಿ ನಮಗೆ ಏನು ಡ್ಯಾಮೇಜ್ ಮಾಡಿಬಿಡಿ. ಓಕೆ, ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಇಡೀ ಜಗತ್ತಿನಾದ್ಯಂತ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂಥ ಒಂದು ಕ್ಯಾನ್ಸರ್ ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ WHO ಈ ವಿಚಾರದ ಬಗ್ಗೆ ಹೆಚ್ಚು ಹೈಲೈಟ್ ಮಾಡಿದೆ. ಹಾಗಾದರೆ ಈಗ ಮಹಿಳೆಯರಲ್ಲಿ ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ? ಅದರಲ್ಲೂ ನಾವು ನೋಡೋದಾದರೆ 25-30 ಏಜಲ್ಲೂ ಕೂಡ ಈಗ ಸ್ತನದ ಕ್ಯಾನ್ಸರ್ ಬರ್ತಾ ಇದೆ. ಸೊ ಇದಕ್ಕೆ ನಮ್ಮ ಜೀವನಶೈಲಿ ಕಾರಣ ಆಗುತ್ತಾ ಅಥವಾ ಜೆನೆಟಿಕ್ಸಿಂದ ಬರ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳು ಇದಾವ? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪಳನಿಯಪ್ಪನ್ ರಾಮನಾಥನ್, ಸೀನಿಯರ್ ಕನ್ಸಲ್ಟೆಂಟ್, ಸರ್ಜಿಕಲ್ ಆನ್ಕಾಲಜಿಸ್ಟ್, ಮಿನಿಮಲಿ ಇನ್ವೆಸಿವ್ ಅಂಡ್ ರೋಬೋಟಿಕ್ ಸರ್ಜನ್, ಆಲ್ಸೋ ಬ್ರೆಸ್ಟ್ ಸರ್ಜನ್, ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ವಿ, ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಡಾಕ್ಟರ್, ಈಗ ಮೆನೋಪಾಸ್ ಆದಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ, ಹೇಗೆ? ಮೆನೋಪಾಸ್ಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಸಂಬಂಧ ಏನಾದರೂ ಇದೆಯಾ ಅಂತ? ಮುಂಚೆ ಹೇಳ್ತಾರ ಅದು ಇದೆ. ಒಂದು ವಯಸ್ಸು ಕಾರಣ ಇರ್ಬೋದು, ಇನ್ನೊಂದು ಫ್ಯಾಟ್ ರಿಲೇಟೆಡ್ ಗೆಡ್ಡೆ ಆಗಿ ಇರ್ಬೋದು. ಸೊ ಪೋಸ್ಟ್ ಮೆನೋಪಾಸಲ್ ಕ್ಯಾನ್ಸರ್ಸ್ ಅದೇ ಕಾರಣ ಇರುತ್ತೆ. ಸೊ ಅದು ಬಟ್ ಈಗ ಸದ್ಯಕ್ಕೆ ವರ್ಕಿಂಗ್ ವುಮೆನ್, ಮಿಡ್ಲ್ ಏಜ್ಡ್ ವುಮೆನ್ಲೇ ಜಾಸ್ತಿ ಇದೆ. ಸೊ ನಮ್ಮ ಈಗ ನಾವು ಇರೋದು ಸಿಚುವೇಶನ್ನೇ ಫುಲ್ ಪೊಲ್ಯೂಟೆಡು. ಓಕೆ, ಸೊ ಫಸ್ಟ್ ಎಲ್ಲ ನಾವು ಇರೋವಾಗ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ನೀರು ಸಿಗುತ್ತೆ. ಈಗ ಆ ಥರ ಇಲ್ಲ. ಸೊ ಒಂದು ಬರ್ತ್ ಆದಮೇಲೆ ನೋಡಿದ್ರೆ ಆ ಮಗು ಈ ಪ್ರಪಂಚಕ್ಕೆ ಬಂದ ತಕ್ಷಣ ಎಕ್ಸ್ಪೋಸ್ ಟು ಈ ಪೊಲ್ಯೂಷನ್ನು. ಸೊ ಪೊಲ್ಯೂಷನ್ ಎಕ್ಸ್ಪೋಷರ್ ಎಷ್ಟು ವರ್ಷ ಇದೆ ಅಂದರೆ ಆ ವರ್ಷದ ರಿಸ್ಕ್ನು ಆ್ಯಡ್ ಆಗುತ್ತೆ. ಓಕೆ ಸರ್, ಈಗ ಟೆಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಅಲ್ಟ್ರಾಸೌಂಡ್ ಆಗಿರ್ಬೋದು ಅಥವಾ ಮ್ಯಾಮೋಗ್ರಾಮ್ ಯಾವಾಗ ಬೇಕಾಗುತ್ತೆ? ಸೊ ಯಾವಾಗ ನೀವು ಈ ಥರ ಬ್ರೆಸ್ಟ್ ಕ್ಯಾನ್ಸರ್ ಇದು ಒಂದು ಸ್ಕ್ರೀನಿಂಗ್ ಮಾಡಿಸಿ ಅಥವಾ ಟೆಸ್ಟ್ ಮಾಡಿಸಿ ಅಂತ ಯಾವಾಗ ರೆಕಮೆಂಡ್ ಮಾಡ್ತೀರಾ? ಹೇಗಿರುತ್ತೆ ಇದೆಲ್ಲ ಪ್ರೊಸೀಜರ್ ಹೇಗಿರುತ್ತೆ ಅಂತ? ಜನರಲಿ ನಮ್ಮದು ಕ್ಯಾನ್ಸರ್ ಗೈಡ್ಲೈನ್ಸಲ್ಲಿ ವಯಸ್ಸು 45 ಇಯರ್ಸ್, 45 ವರ್ಷದಿಂದ 70 ವರ್ಷ ತನಕ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ. ಸ್ಕ್ರೀನಿಂಗ್ ಡೆಫಿನೇಷನ್ ಏನಂದರೆ ಜನರಲ್ ಪಬ್ಲಿಕ್, ನಾರ್ಮಲ್ ಜನಕ್ಕೆ ಸ್ಕ್ರೀನಿಂಗ್ ಮಾಡಬೇಕು. ಗೆಡ್ಡೆ ಬಂದ ಆದಮೇಲೆ ಮಾಡೋದು ಅದು ಸ್ಕ್ರೀನಿಂಗ್ ಹೇಳಲ್ಲ. ಓಕೆ, ಸೊ ನಾರ್ಮಲ್ ಆಗಿ ಇರೋವರೆಗೆ ನಾವು ಮಾಡೋದು ಟೆಸ್ಟೇ ಸ್ಕ್ರೀನಿಂಗು. ಸೊ ಜನರಲಿ 45 ಇಯರ್ಸಿಂದ 70 ಇಯರ್ಸ್, 45ರಿಂದ 70 ವರ್ಷವರೆಗೆ ಸ್ಕ್ರೀನಿಂಗಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಎಕ್ಸ್ರೇ ಮ್ಯಾಮೋಗ್ರಾಮ್ನ ಇರುತ್ತೆ. ಎಕ್ಸ್ರೇ ಮ್ಯಾಮೋಗ್ರಾಮ್ ಅಂದರೆ ಆ ಸ್ತನ ಅದು 2 ಪ್ಲೇನಲ್ಲಿ ಅದು ಪ್ರೆಸ್ ಮಾಡಿ ಅದೊಂದು ಎಕ್ಸ್ರೇ ಫೋಟೋ ತಗೊಳ್ತಾರೆ. ಅದು ವರ್ಷಕ್ಕೆ ಒಂದ್ಸರಿ ಮಾಡಬೇಕಾಗತ್ತೆ. ಮಹಿಳೆಯರು ಪ್ರತಿ ವರ್ಷ ಮಾಡಿಸ್ಕೊಂಡ್ರೆ ಸೇಫ್ ಅಂತ. ಸೇಫ್. ಸೊ ಇದೆ, ಬಟ್ ಅದು ಇನ್ನೂ ಅವೇರ್ನೆಸ್ ಅಷ್ಟು ಬಂದಿಲ್ಲ ಸದ್ಯಕ್ಕೆ. ಅದು ಮಾಡಲೇಬೇಕು. ಇನ್ನೊಂದು ಕೆಲವ್ರಿಗೆ ಹೇಳ್ತಾರೆ ನಮ್ಮ ಫ್ಯಾಮಿಲಿಲಿ ಇದೆ, ಈ ತರ ಗೆಡ್ಡೆ ಬಂತು, ನಮ್ಮ ಚಿಕ್ಕಮ್ಮಕ್ಕಿದೆ, ಆ ಥರ ಇದೆ ಅಂದರೆ ದೆನ್ ಸ್ವಲ್ಪ ಯೂಶ್ವಲಿ ಒಂದು 10 ವರ್ಷ ಮುಂಚೆ, ಫಾರ್ ಎಕ್ಸಾಂಪಲ್ ಆ ಫ್ಯಾಮಿಲಿಲಿ ಅವ್ರು ಚಿಕ್ಕಮ್ಮಕ್ಕೆ ಒಂದು 50 ವರ್ಷದಲ್ಲಿ ಗೊತ್ತಾಯಿತು ಅಂದರೆ ಇವ್ರು 40 ವರ್ಷದಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಎಕ್ಸ್ರೇ ಮ್ಯಾಮೋಗ್ರಾಮ್ ಮಾಡೋಕೆ ಥರ ಇರಲ್ಲ. ಬೇಸಿಕಲಿ ಅದು ಬ್ರೆಸ್ಟ್ ಟಿಶ್ಯೂ ಮೇಲೆ, ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಬ್ರೆಸ್ಟ್ ಟಿಶ್ಯೂಲಿ ಗೊಬ್ಬು ಜಾಸ್ತಿ ಇರುತ್ತೆ, ಗೊಬ್ಬುನೂ ಇರುತ್ತೆ, ಬ್ರೆಸ್ಟ್ ಟಿಶ್ಯೂನೂ ಇರುತ್ತೆ.
ಸೊ ಬ್ರೆಸ್ಟ್ ಟಿಶ್ಯೂ ಜಾಸ್ತಿ ಇದೆ ಅಂದರೆ ಎಕ್ಸ್ರೇ ಮ್ಯಾಮೋಗ್ರಾಮ್ ಅಷ್ಟು ಕಾಣಿಸಲ್ಲ. ಗೊಬ್ಬು ಫ್ಯಾಟ್ ಕಂಟ್ ಜಾಸ್ತಿ ಇದೆ ಅಂದರೆ ಎಕ್ಸ್ರೇ ಮ್ಯಾಮೋಗ್ರಾಮ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಏನು ಹೇಳ್ತಿದ್ರೆ ಡೆನ್ಸ್ ಬ್ರೆಸ್ಟ್ ಹೇಳ್ತೀವಿ, ಅವಾಗ ಅಲ್ಟ್ರಾಸೌಂಡು ಇಲ್ಲ MRI ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ಯಾಟ್ ರಿಲೇಟೆಡ್ ಜಾಸ್ತಿ ಇದೆ ಅಂದರೆ ಎಕ್ಸ್ರೇ ಮ್ಯಾಮೋಗ್ರಾಮ್ ಬೆಸ್ಟ್ ಇರುತ್ತೆ. ಸೊ ಜನಕ್ಕೆ ಗೊತ್ತಾಗಕ್ಕೆ 45-70 ವರ್ಷ ಅವ್ರಿಗೆ ವರ್ಷಕ್ಕೆ ಒಂದ್ಸರಿ ಎಕ್ಸ್ರೇ ಮ್ಯಾಮೋಗ್ರಾಮ್ ಮಾಡೋದು ಒಳ್ಳೆಯದು. ಓಕೆ ಓಕೆ. ಅಲ್ಟ್ರಾಸೌಂಡ್ ಇಂದ ಏನು ಯೂಸ್ ಇಲ್ವಾ ಸರ್ ಹಾಗಾದ್ರೆ? ಅಲ್ಟ್ರಾಸೌಂಡು ಬೇಕು. ಕೆಲವು ಗೆಡ್ಡೆ ಇದು ನೀರ್ ಗೆಡ್ಡೆ ತರ ಇರುತ್ತೆ, ಅವಾಗ ಎಕ್ಸ್ರೇ ಮ್ಯಾಮೋಗ್ರಾಮ್ ಕಂಪೇರ್ ಮಾಡಕ್ಕೆ ಅಲ್ಟ್ರಾಸೌಂಡ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಏನ್ ಮಾಡ್ತಾರೆ, ಅಲ್ಟ್ರಾಸೌಂಡು ನಮ್ಮ ಈ ಎಕ್ಸ್ರೇ ರೇಡಿಯೇಷನ್ ಎಕ್ಸ್ಪೋಷರ್ ಅಲ್ಲ, ಅಲ್ಟ್ರಾಸೌಂಡ್ ಅಲ್ಲಿ ತುಂಬಾ ಸೇಫ್. ಅಲ್ಟ್ರಾಸೌಂಡ್ ಎಷ್ಟು ಟೈಮ್ ಬೇಕಾದ್ರೆ ರಿಪೀಟ್ ಮಾಡ್ಬೋದು, ಮಾಡ್ಕೊಳ್ಬೋದು. ಎಕ್ಸ್ರೇ ಮ್ಯಾಮೋಗ್ರಾಮ್ ಡೋಸ್ ಎಕ್ಸ್ರೇ ರೇಡಿಯೇಷನ್ ಎಕ್ಸ್ಪೋಷರ್ ಇರುತ್ತೆ, ಕಡಿಮೆನೇ ಅದು, ಏನು ಅಷ್ಟು ಟಾಕ್ಸಿಕ್ ಲೆವೆಲ್ ಹೇಳ್ತೀವಿಲ್ಲ ಅಷ್ಟೆಲ್ಲ ಇರಲ್ಲ. ಬಟ್ ವರ್ಷಕ್ಕೆ ಒಂದ್ಸರಿ ಅದು ಮಾಡಿದ್ರೆ ಸಾಕು. ಬಟ್ ಜನರಲಿ ನಮ್ಮ ರೇಡಿಯಾಲಜಿಸ್ಟ್ ನಮ್ಮ ಸ್ಕ್ರೀನಿಂಗ್ ಕ್ಯಾಂಪಲ್ಲಿ ಏನ್ ಆಗುತ್ತೆ ಅಂದ್ರೆ ಅಲ್ಟ್ರಾಸೌಂಡ್ ಮಾಡ್ತೀವಿ, ಎಕ್ಸ್ರೇ ಮ್ಯಾಮೋಗ್ರಾಮ್ ಜೊತೆಲೆ ಮಾಡ್ತೀವಿ. ಡಾಕ್ಟರ್, ಈಗ ಹಾಗಿದ್ರೆ ಪ್ರತಿ ವರ್ಷ 45 ವಯಸ್ಸು ದಾಟಿದ ಮಹಿಳೆಯರಿಗೆ ಓಕೆ ನಾನು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳಿದಾಗ ಅಲ್ಟ್ರಾಸೌಂಡ್ ಮಾಡಿಸ್ಕೋಬೇಕು, ಅದರ ಜೊತೆಗೆ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕಾಗಿ ಇದೆರಡು ಟೆಸ್ಟ್ ಅನ್ನ ಬೇಸಿಕ್ ಆಗಿ ಮಾಡಿಸ್ಕೊಂಡ್ರೆ ಸಾಕು. ಅದರಲ್ಲಿ ರಿಪೋರ್ಟ್ ನಾರ್ಮಲ್ ಬಂತು ಅಂತ ಹೇಳಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ? ಅವಶ್ಯಕತೆ ಇಲ್ಲ. ಅದರಲ್ಲಿ ಸ್ಕೋರಿಂಗ್ ಬರುತ್ತೆ. ಆ ಸ್ಕೋರಿಂಗ್ ಅಲ್ಲಿ ಬೈರಾಟ್ಸ್ ಸ್ಕೋರಿಂಗ್ ಹೇಳ್ತೀವಿ. ಸೊ ಅದು 0 to 6 ತರ ಇರುತ್ತೆ. ಸೊ ಸ್ಕೋರ್ 1 to 3 ಅಂತ ಏನು ಭಯಪಡಕ್ಕೆ ಏನು ಅವಶ್ಯಕತೆ ಇಲ್ಲ. ಬಟ್ 3 ದಾಟಿ ಯಾವುದು ಆಗುತ್ತೆ ಅಂದ್ರೂ ಅದು FNAC ಮೇಲೆ ಇನ್ನು ಟೆಸ್ಟ್ಗಳು ಮಾಡಬೇಕಾಗತ್ತೆ. ಓಕೆ ಓಕೆ ಸರ್. ಇನ್ನು ಟ್ರೀಟ್ಮೆಂಟ್ ಚಿಕಿತ್ಸೆ ವಿಚಾರಕ್ಕೆ ಅಂತ ಬಂದಾಗ ಸ್ಟೇಜ್ 1 ಹಾಗೇನೆ ಸ್ಟೇಜ್ 2 ನಲ್ಲಿ ಕೊಡುವಂತಹ ಚಿಕಿತ್ಸೆ ಹೇಗಿರುತ್ತೆ, ಅಥವಾ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಸ್ಟೇಜ್ 1 ಹಾಗೇನೆ ಸ್ಟೇಜ್ 4 ಅಥವಾ ಅಡ್ವಾನ್ಸ್ ಸ್ಟೇಜ್ ಅಂತ ನಾವೇನು ಕರಿತೀವಿ, ಸೊ ಆ ಡಿಫರೆನ್ಸ್ ಯಾವ ರೀತಿಯಾಗಿರುತ್ತೆ, ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡಿ. ಸೊ ಅದು ಹೇಳಿದ ಥರ ನಾವು ಯೂಶ್ವಲಿ ನಾವು TNM ಸ್ಟೇಜಿಂಗ್ ಫಾಲೋ ಮಾಡ್ತೀವಿ. ಸೊ ಅದು TNM ನೋಡೋಕ್ಕೆ 3 ಇದು ಬೇಕು. ಒಂದು ನಮ್ಮದು ಸ್ಕ್ಯಾನ್ ಮಾಡಿ ಒಂದು, ಸೊ ಮತ್ತು ಟಿಶ್ಯೂ ಬಯಾಪ್ಸಿನ್ ಹೇಳ್ತೀವಿ. ಕ್ಯಾನ್ಸರ್ ಕನ್ಫರ್ಮೇಷನ್ನು ಜಸ್ಟ್ ಸ್ಕ್ಯಾನ್ ಮಾತ್ರ ನೋಡಿಕೊಂಡು ಕನ್ಫರ್ಮ್ ಮಾಡಂಗಿಲ್ಲ. ಓಕೆ, 100% ಕನ್ಫರ್ಮ್ ಮಾಡಬೇಕಂದ್ರೆ ಬಯಾಪ್ಸಿಲಿ ಅವರ ಮೈಕ್ರೋಸ್ಕೋಪ್ ನೋಡಿಕೊಂಡು ಕನ್ಫರ್ಮ್ ಮಾಡಿದ್ರೆ ಕ್ಯಾನ್ಸರ್ ಕನ್ಫರ್ಮೇಷನ್. ಕೆಲವರು ಗಡ್ಡೆ ಬಂತು ಸ್ಕ್ಯಾನಲ್ಲಿ ಹೇಳ್ತಾರೆ ಅದು ಸಸ್ಪಿಷಿಯಸ್ ಇದೆ, ಲೈಕ್ಲಿ ಇರ್ಬೋದು, ಆ ಥರ ತುಂಬ ಅದು ಬರುತ್ತೆ, ರೇಡಿಯಾಲಜಿಸ್ಟ್ ಕೊಡ್ತಾರೆ. ಬಟ್ ಜನಕ್ಕೆ ಗೊತ್ತಾಗಬೇಕು ಅದು ಬಯಾಪ್ಸಿಲಿ ಪ್ರೂಫ್ ಆದ್ಮೇಲೆ ಅದು ಕ್ಯಾನ್ಸರ್ ಕನ್ಫರ್ಮೇಷನ್. ಅಂದ್ರೆ ಬ್ರೆಸ್ಟ್ ಅಲ್ಲಿರುವಂತ ಎಲ್ಲ ಗೆಡ್ಡೆ ಕೂಡ ಕ್ಯಾನ್ಸರ್ ಆಗಿರಲ್ವಾ? ಆಗಲ್ಲ. ಬಿಕಾಸ್ ಬಿನೈನ್ ಬ್ರೆಸ್ಟ್ ಡಿಸೀಸ್ ಹೇಳ್ತೀವಿ, ಆ ಸಾಧಾರಣ ಗೆಡ್ಡೆ ತುಂಬ ಇರುತ್ತೆ. ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತಾರಲ್ಲ, ಒಂದು ಮಾರ್ಕೆಟ್ ಹೋಗಿದೆ, ಇಲ್ಲ ಒಂದು ಮಾಲ್ ಹೋಗಿದೆ, ಒಂದು ಫ್ರೀ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ, ಎಲ್ಲರೂ ಅಲ್ಟ್ರಾಸೌಂಡ್ ಮಾಡಿದ್ರೆ ಒಂದು 100 ಜನ ತಗೊಂಡ್ರೆ ಒಂದು 20-25 ಜನಕ್ಕೆ ಆ ಸಿಂಪಲ್ ಗಡ್ಡೆ ಇರ್ಬೋದು, ನೀರ್ ಗಡ್ಡೆ ತರ ಇರ್ಬೋದು, ಇಲ್ಲ ಫೈಬ್ರಾಯ್ಡ್ ನಮ್ಮ ಸಾಧಾರಣ ಗಡ್ಡೆ ಇರ್ಬೋದು. ಸೊ ಅದೆಲ್ಲ ಏನು ಭಯಪಡಕ್ಕೆ ಏನು ಅವಶ್ಯಕತೆ ಇರಲ್ಲ. ಬಟ್ ಇದು ಕ್ಯಾನ್ಸರ್ ಗಡ್ಡೆ ಇದು ಚೆಕ್ ಮಾಡಬೇಕು. ಸ್ಟೇಜ್ ರಿಗಾರ್ಡಿಂಗ್ ಸ್ಟೇಜ್. ಸೊ ಯೂಶಲಿ ನಾವು ಸ್ಟೇಜಿಂಗ್ಗೆ ಒಂದು ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ನೋಡಕ್ಕೆ ಈಗ ನಾವು PET CT ಸ್ಕ್ಯಾನ್ ಎಲ್ಲ ಮಾಡ್ತೀವಿ. ಎಸ್ಪೆಷಲಿ ನಾವು ಕಣ್ಕಲ್ ಕೆಳಗಡೆ ಇದೆ ಗೊಬ್ಬಲು ಅದೆಲ್ಲ ನೋಡಕ್ಕೆ, ಇಲ್ಲ ಲಂಗ್ಸ್ ಬೋನ್ಸ್ ಎಲ್ಲ ನೋಡ್ಬೇಕು, ಒಂದು ಸಿಂಗಲ್ ಸ್ಕ್ಯಾನ್ ನೋಡ್ಬೇಕಂದ್ರೆ PET CT ಫುಲ್ ಆರ್ಗನ್ ಎಲ್ಲ ಗೊತ್ತಾಗುತ್ತೆ. ಬಟ್ ಬ್ರೈನ್ ಅಷ್ಟು ಅಪ್ಟೇಕ್ ಕ್ಲಾರಿಟಿ ಇರಲ್ಲ. ಸೊ ಬ್ರೈನ್ ನೋಡ್ಬೇಕಂದ್ರೆ MRI ಬ್ರೈನ್ ಜೊತೆಲಿ ಮಾಡಬೇಕಾಗತ್ತೆ. ಬಟ್ ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ನೋಡಿದ್ರೆ ಸ್ಟೇಜ್ 1 ಇಂದ ಸ್ಟೇಜ್ 4 ತನಕ ಗೊತ್ತಾಗುತ್ತೆ. ಸೊ ಒನ್ಲಿ ಬ್ರೆಸ್ಟ್ ಅಂದ್ರೆ ಸ್ಟೇಜ್ 1 and 2 ಅರ್ಲಿ ಕ್ಯಾನ್ಸರ್ ತರ ಇರುತ್ತೆ. ಸೈಡ್ ಅಲ್ಲಿ ಗೊಬ್ಬೆಲ್ಲ ಹೋಗಿದೆ ಅಂದ್ರೆ, ಇಲ್ಲ ಕದ್ದತ್ರ ಬಂದಿದ್ರೆ ಸೇಮ್ ಸೈಡ್ ಇದೆ ಅಂದ್ರೆ ಸ್ಟೇಜ್ 3. ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿದೆ ಅಂದ್ರೆ ಸ್ಟೇಜ್ 4 ಇದಾಗುತ್ತೆ. ಆದ್ಮೇಲೆ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಈಗ ಯಾವ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಪತ್ತೆ ಆಯ್ತು ಅಂತ ಹೇಳಿದಾಗ ನೀವು ಅದನ್ನ ಓಕೆ ಇದನ್ನ ಕಂಪ್ಲೀಟ್ ಆಗಿ ನಾವು ನಾಶ ಮಾಡ್ಬೋದು, ಅಥವಾ ಇಲ್ಲಿ ಕ್ಯೂರ್ ಅನ್ನೋ ಪದವನ್ನ ಬಳಸೋದಿಲ್ಲ ಅಂತ ತುಂಬಾ ಜನ ಡಾಕ್ಟರ್ಸ್ ಹೇಳ್ತಾರೆ. ಆದ್ರೂ ಓಕೆ ರಿಕವರಿ ರೇಟ್ ಚೆನ್ನಾಗಿರುತ್ತೆ ಅಂದಾಗ ಸ್ಟೇಜ್ 1 ಆಬ್ವಿಯಸ್ಲಿ ನಮಗೆ ಕಾಮನ್ ಆಗಿ ಗೊತ್ತಿರುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಹೇಳಿದಾಗ ಸ್ವಲ್ಪ ರಿಕವರಿ ರೇಟ್ ಜಾಸ್ತಿನೇ ಇರುತ್ತೆ. ಈಗ ಸ್ಟೇಜ್ 2 ಹಾಗೇನೆ ಸ್ಟೇಜ್ 3 ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋದು ಒಬ್ಬ ಮಹಿಳೆ ಗೊತ್ತಾಯ್ತು ಅಂದಾಗ ಅಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಮತ್ತೆ ಅವರಿಗೆ ರಿಕವರಿ ರೇಟ್ ಎಷ್ಟಿರುತ್ತೆ ಅಂತ ಸರ್? ಸೊ ಇದು ಸ್ಟೇಜು. ಬಟ್ ಈಗ ಪ್ರತಿ ವರ್ಷ ಯಾವುದೋ ಹೊಸ ಅಪ್ಡೇಟ್ ಬರ್ತಾ ಇರುತ್ತೆ, ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನಾವು ಅಪ್ಡೇಟ್ ಆಗಿ ಇರಬೇಕು. ಸೊ ಈಗ ಲೇಟೆಸ್ಟ್ ಅದು ಏನಂದರೆ ಈ ಸ್ಟೇಜ್ ಗೊತ್ತಾದ್ಮೇಲೂ
ಸ್ಟೇಜ್ 1 ಇರಲಿ, ಸ್ಟೇಜ್ 3 ಇರಲಿ. ಓಕೆ, ಆ ಬಯಾಪ್ಸಿಲಿ ನಾವು IHC ಟೆಸ್ಟಿಂಗ್ ಒಂದು ಮಾಡ್ತೀವಿ. IHC ಟೆಸ್ಟಿಂಗ್ ಅಂದ್ರೆ ಒಂದು ಇಂಕ್ ಡೈ ಟೆಸ್ಟಿಂಗ್ ತರ, ಕಲರ್ ಟೆಸ್ಟಿಂಗ್ ತರ. ಆ ಬ್ರೆಸ್ಟ್ ಸ್ತನ ಕ್ಯಾನ್ಸರ್ ಒಳಗಡೆನೂ ಒಂದು 4 ವೆರೈಟಿ ಇರುತ್ತೆ. ಓಕೆ, ಅದು ಮೈಕ್ರೋಸ್ಕೋಪಿಕ್ಲಿ ಅದು ನೋಡ್ಕೊಂಡು ಅದು 4 ವೆರೈಟಿ ಹೇಳ್ತಾರೆ. ಬರೀ 1 2 3 4 ಸ್ಟೇಜ್ ಅಷ್ಟೇ ಅಲ್ಲ, ಇದನ್ನು ಬೇಕು ಇರುತ್ತೆ. ಸೊ ಸ್ಟೇಜ್ ಬಿಟ್ಟು ಈ ಮೈಕ್ರೋಸ್ಕೋಪಿಕ್ಲಿ ಟ್ಯೂಮರ್ ಹಿಸ್ಟಾಲಜಿನ ಹೇಳ್ತೀವಿ. ಸೊ ಅದರಲ್ಲಿ ಲೂಮಿನಲ್ A, B, ಟ್ರಿಪಲ್ ನೆಗೆಟಿವ್ ಆ ಥರ ಹಾರ್ಮೋನ್ ಡೈ ಹಾಕಿ ಅದು ನೋಡ್ತೀವಿ. ಈ ಹಾರ್ಮೋನ್ ಪಾಸಿಟಿವ್ ಕ್ಯಾನ್ಸರಾ ಇಲ್ಲ ಹಾರ್ಮೋನ್ ನೆಗೆಟಿವ್ ಕ್ಯಾನ್ಸರ್ ಅಂತ. ಈಗ ಸ್ಟೇಜ್ 3 ಅವರು ಹಾರ್ಮೋನ್ ಪಾಸಿಟಿವ್ ಕ್ಯಾನ್ಸರ್ ಒಬ್ಬರು ಇದ್ದಾರೆ, ಸ್ಟೇಜ್ 1 ಟ್ರಿಪಲ್ ನೆಗೆಟಿವ್, ಎಲ್ಲ ಡೈ ನೆಗೆಟಿವ್ ಅವರು ಇದೆ ಅಂದರೆ ಇಬ್ಬರನ್ನು ನೋಡಿದ್ರೆ ಯಾವುದು ಚೆನ್ನಾಗಿರ್ತಾರೆ, ಪ್ರೊಗ್ನೋಸಿಸ್ ಯಾವುದು ಚೆನ್ನಾಗಿದೆ, ಸ್ಟೇಜ್ 3 ಅವರು. ಓಕೆ, ಸೊ ಈ ವೆರೈಟಿನೂ ಡಿಪೆಂಡ್ ಆಗುತ್ತೆ. ಬರೀ ಸ್ಟೇಜಸ್ ಮಾತ್ರ ಅಲ್ಲ, ವೆರೈಟಿನೂ ಕೂಡ ಮುಖ್ಯ ಆಗುತ್ತೆ ಅಂತ. ಈಗ ಸ್ಟೇಜ್ 2 ಅವರು ಟ್ರಿಪಲ್ ನೆಗೆಟಿವ್ ಬರುತ್ತೆ, ಟ್ರಿಪಲ್ ನೆಗೆಟಿವ್ ಇದೆ. ಸೊ ಅವಾಗ ಈಗ ಟ್ರೀಟ್ಮೆಂಟ್ ಸ್ವಲ್ಪ ಚೇಂಜ್ ಆಗಿದೆ, ಲೇಟೆಸ್ಟ್ ಲಾಸ್ಟ್ ಸ್ವಲ್ಪ ವರ್ಷದಲ್ಲಿ. ಆ ಗೆಡ್ಡೆ ಚಿಕ್ಕದಾಗಿರುತ್ತೆ, ಹೋಗಿ ಆಪರೇಟ್ ಮಾಡಿ ತೆಗಿಬಹುದು. ಬಟ್ ಇದು ಟ್ರಿಪಲ್ ನೆಗೆಟಿವ್ ಭಾಳ ಅಗ್ರೆಸಿವ್ ಆಗಿರುತ್ತೆ, ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಫಸ್ಟ್ ಔಷಧ ಕೊಟ್ಟು, ಕೀಮೊಥೆರಪಿ ಆ ಥರ ಕೊಟ್ಟು, ಇಲ್ಲ ಇಮ್ಯುನೋಥೆರಪಿ ಕೊಟ್ಟು ಅದು ಕಡಿಮೆ ಮಾಡಿ ಆದಮೇಲೆ ಆಪರೇಷನ್ ಮಾಡ್ತೀವಿ. ಸೇಮ್ ಇದು ಈಗ ಹಾರ್ಮೋನ್ ಪಾಸಿಟಿವ್ ಗೆಡ್ಡೆ ಬಂದಿದ್ರೆ ಫಸ್ಟ್ ಸರ್ಜರಿಯೇ ಮಾಡ್ತೀವಿ. ಸೊ ಈಗ ಈ ಡಿಫ್ರೆನ್ಸ್ ಎಲ್ಲ ಇದೆ. ಸೊ ಗೆಡ್ಡೆಲ್ಲೂ ಕೂಡ ಅದು ಮ್ಯಾಟರ್ ಆಗುತ್ತೆ, ಅಂದ್ರೆ ಕ್ಯಾನ್ಸರ್ ಗೆಡ್ಡೆಗಳು ಯಾವುದು ಏನು ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ಲಿ. ಸೊ ಅದಕ್ಕೆ ತಕ್ಕನ ಹಾಗೆ ಸ್ಟೇಜ್ ವೈಸ್ ಟ್ರೀಟ್ಮೆಂಟ್ ಇರುತ್ತೆ ಅಂತ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಸರ್ಜರಿನೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀರಾ? ಹೌದು, ಬೆಸ್ಟ್. ಓಕೆ, ಈ ಥೆರಪೀಸ್ ಎಲ್ಲ ಯಾವ ಸ್ಟೇಜ್ ಅಲ್ಲಿ ಅಂದಾಜ್ ಕೊಡ್ತೀರಾ? ಈಗ ಕೀಮೋಥೆರಪಿ ಆಗಿರ್ಬೋದು ಅಥವಾ ಟಾರ್ಗೆಟ್ ಥೆರಪಿ ಕೇಳಿರ್ತೀವಿ ನಾವು. ಸೊ ಈ ತರ ಥೆರಪೀಸ್ನೆಲ್ಲ ಯಾವ ಸ್ಟೇಜ್ ಅಲ್ಲಿ ಕೊಡ್ಬೇಕಾಗುತ್ತೆ? ಜನರಲ್ ಆಗಿ ಹೇಳ್ಬೇಕಂದ್ರೆ ಸ್ಟೇಜ್ 1 2 ಸರ್ಜರಿ ಫಸ್ಟ್, ಸ್ಟೇಜ್ 3 ಅಂದ್ರೆ ಫಸ್ಟ್ ಕೀಮೋಥೆರಪಿ ಇಲ್ಲ ಟಾರ್ಗೆಟ್ ಥೆರಪಿ ಕೊಟ್ಟು ಅದು ಸೈಜ್ ಕಡಿಮೆ ಮಾಡಿ ಆದ್ಮೇಲೆ ಆಪರೇಷನ್ ಮಾಡ್ತೀವಿ. ಸ್ಟೇಜ್ 4 ಅಲ್ಲಿ ಸರ್ಜರಿ ಮಾಡಂಗಿಲ್ಲ, ಓನ್ಲಿ ಹಾರ್ಮೋನಲ್ ಟ್ಯಾಬ್ಲೆಟ್, ಟಾರ್ಗೆಟ್ ಥೆರಪಿ ಆ ಥರ ಇಂಜೆಕ್ಷನ್ ಕೊಟ್ಟು ಅದು ನೋಡಬೇಕು. ಅದರಲ್ಲಿ ಸ್ವಲ್ಪ ಕ್ರೈಟೀರಿಯಾಸ್ ಇದೆ. ಬಟ್ ಜನರಲ್ ಆಗಿ ಹೇಳ್ಬೇಕಂದ್ರೆ ಅದು ಸರ್ಜರಿ ಯೂಶಲಿ ಸ್ಟೇಜ್ 4 ಅಲ್ಲಿ ಮಾಡಂಗಿಲ್ಲ. ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ ರಿಕವರಿ ರೇಟ್ ಚೆನ್ನಾಗಿರುತ್ತೆ, ಅಂದ್ರೆ ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡಬಹುದು ಅವರು? ಹೌದು, ಮಾಡಬಹುದು, ಏನ್ ತೊಂದರೆ. ಈವನ್ ಸ್ಟೇಜ್ 4 ಈಗ ಇರೋರನ್ನು ಒಳ್ಳೆ ಮೆಡಿಸಿನ್ಸ್ ಎಲ್ಲ ಬಂದಿದೆ. ಸೊ ಅದು ಸ್ಟೇಜ್ 4 ಬಂದಾಗ ಸ್ವಲ್ಪ ಭಯ ಅನ್ನಿಸ್ಬೋದು ಸರ್. ಸ್ಟೇಜ್ 4 ಅಲ್ಲಿ ಕ್ಯಾನ್ಸರ್ ಬಂತು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಬದುಕಿ ಉಳಿಯುವಂತ ಸಾಧ್ಯತೆ ಎಷ್ಟಿರುತ್ತೆ? ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ತುಂಬಾ ಚಾನ್ಸಸ್ ಇದೆ. ಚಾನ್ಸಸ್ ಅಂದ್ರೆ ನಾವು ಫಾಲ್ಸ್ ಹೋಪ್ ಕೊಡಂಗಿಲ್ಲ, ಬಟ್ ಅದು ಟ್ಯೂಮರ್ ಬಯಾಲಜಿನ ಹೇಳ್ತೀವಿ, ಆ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ಟೇಜ್ 4 ಹಾರ್ಮೋನ್ ಪಾಸಿಟಿವ್ ಇದೆ ಅಂದ್ರೆ ಡೆಫಿನೆಟ್ಲಿ ಅವ್ರದ್ದು ಡೈಲಿ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ ಇಸ್ಕೊಳ್ಬೇಕು ತರ ಇರುತ್ತೆ. ಸೊ ಅದು ತಗೊಂಡಿದ್ರೆ ಅವ್ರದ್ದು ಲೈಫ್ ಸರ್ವೈವಲ್ ಚೆನ್ನಾಗಿರುತ್ತೆ. ಬಟ್ ಸೇಮ್ ಇದು ಟ್ರಿಪಲ್ ನೆಗೆಟಿವ್ ಕ್ಯಾನ್ಸರ್ ತರ ಸ್ತನದಲ್ಲಿ ಅದು ಹೇಳಕ್ಕಾಗಲ್ಲ, ಅದು ಔಟ್ಕಮ್ಸ್ ತುಂಬಾ ಬ್ಯಾಡ್ ಇದೆ. ಸೊ ಅಷ್ಟು ವರ್ಷ ಇರಕ್ಕೆ ಚಾನ್ಸಸ್ ಇರಲ್ಲ. ಸೊ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದ್ಸಲ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಆಯ್ತು, ನೀವು ಟ್ರೀಟ್ಮೆಂಟ್ ಎಲ್ಲ ಕೊಟ್ರಿ ಅಂತ ಹೇಳಿದಾಗ ಯೂಶಲಿ ಹೇಳ್ತಾರೆ ಯಾವುದೇ ಕ್ಯಾನ್ಸರ್ ಬರ್ಲಿ 5 ವರ್ಷ ತನಕ ನಾವು ಏನು ಹೇಳಕ್ಕಾಗಲ್ಲ, ಅಂದ್ರೆ ಫಾಲೋ ಅಪ್ ಗೆ ಬರ್ಲೇಬೇಕಾಗುತ್ತೆ ಅಂತ. ಸೊ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರು ಕೂಡ ಅವರು ಸ್ಟಾರ್ಟಿಂಗ್ ಒಂದು 3 to 4 years ತನಕ ಫಾಲೋ ಅಪ್ ಗೆ ಬರ್ಲೇಬೇಕಾಗುತ್ತೆ, ಅಂದ್ರೆ ಹಾಸ್ಪಿಟಲ್ ಬರ್ತಾನೆ ಇರಬೇಕು ಅನ್ನೋ ತರದ್ ಇರುತ್ತಾ? ಯಾವಾಗ ಕಂಪ್ಲೀಟ್ ಆಗಿ ನಾನು ಡಾಕ್ಟರ್ನ ನೋಡೋದನ್ನ ನಿಲ್ಲಿಸಬಹುದು ಅಂತ ಯಾವಾಗ ಹೇಳ್ಬೋದು ಸರ್? ಅದು ಬೇಸಿಕ್ ನಮ್ ಗೈಡ್ಲೈನ್ಸ್ ಅಲ್ಲಿ ಏನಿದೆ ಅಂದ್ರೆ ಜನರಲಿ ಒಂದು ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ತಗೊಂಡು ಯಾವ ಸ್ಟೇಜ್ ಇರಲಿ ತಿರ್ಗಾ ಬರೋ ಚಾನ್ಸಸ್ ಫಸ್ಟ್ 2 to 3 years 2 ರಿಂದ 3 ವರ್ಷ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೆ ಫಾಲೋ ಅಪ್ ಸಿಗಲಿ ಅಂತ ಹೇಳೋದು. ಸೊ ಫಸ್ಟ್ 2 to 3 years ನಾವು ಇದು 3 ತಿಂಗಳಿಗೆ ಒಂದ್ಸರಿ ಇಲ್ಲ 4 ತಿಂಗಳಿಗೆ ಒಂದ್ಸರಿ ನೋಡ್ತೀವಿ. ಸೊ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ತರ ಮಾಡ್ತೀವಿ, ವರ್ಷಕ್ಕೆ ಒಂದ್ಸರಿ ಸ್ಕ್ಯಾನ್ ಮಾಡ್ತೀವಿ. ಸೊ ಈ ತರ ಒಂದು 3 years ಮಾಡ್ತೀವಿ. ಆದ್ಮೇಲೆ 6 ತಿಂಗಳಿಗೆ ಒಂದ್ಸರಿ ನೋಡ್ಬೇಕು. ಸೊ 5 ವರ್ಷ ತನಕ, 5 ವರ್ಷ ಆದ್ಮೇಲೆ ಏನು ಸಮಸ್ಯೆ ಎಲ್ಲ ಆರಾಮಾಗಿದ್ದಾರೆ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಬಂದ್ರೆ ಸಾಕಾಗುತ್ತೆ. ಓಕೆ ಓಕೆ. ಸೊ ಇದೇ ಟ್ರೀಟ್ಮೆಂಟ್ ವಿಚಾರದಲ್ಲಿ ಬಂದಾಗ ನೀವು ಹೇಳಿದ್ರಿ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ ಅಂತ. ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿದಾಗ ಏನು, ಲೈಕ್ ಇದು ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಹೇಗೆ ಇರುತ್ತೆ? ಇದೊಂದು ಟ್ರೀಟ್ಮೆಂಟ್ ಅಥವಾ ಆಸ್ಥೆಟಿಕಲಿ ಇದನ್ನ ಮಾಡ್ತಾರ ಹೇಗೆ ಅಂತ? ಈಗ ಲೇಟೆಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಯಾರೋ ಒಬ್ರು ಬಂದ್ರು ಬ್ರೆಸ್ಟ್ ರಿಮೂವ್ ಆಯ್ತಂದ್ರೆ ರೀಕನ್ಸ್ಟ್ರಕ್ಟ್ ಮಾಡಿ ಕಲಿಸ್ತಾ ಇದೀವಿ. ಸೊ ಏನಾಗುತ್ತೆ, ಅವ್ರದ್ದು ಮಾರಲ್ ಸಪೋರ್ಟ್, ಅವ್ರದ್ದು ಮನಧೈರ್ಯ
ಓಕೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ರೆಸ್ಟ್ ಮುಂಚೆ ಎಲ್ಲ ಫುಲ್ ರಿಮೂವ್ ಮಾಡ್ಬಿಡ್ತಾರೆ. ಇದು ಈಗ ಲೇಟೆಸ್ಟ್ ಮೆಡಿಸಿನ್ಸ್ ಎಲ್ಲ ಬಂದಿದೆ. ಸೊ ಬ್ರೆಸ್ಟ್ ಕನ್ಸರ್ವೇಷನ್ ಹೇಳ್ತೀವಿ, ಪೂರ್ತಿ ಸ್ತನ ರಿಮೂವ್ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಒಂದು ಇಟ್ಸ್ ಕೈಂಡ್ ಆಫ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ. ಸೊ ಹಿಂದೆ ಇದ್ದಂತಹ ಆ ಥಾಟ್ ಪ್ರೊಸೆಸ್ ಈಗ ಚೇಂಜ್ ಆಗಿದೆ ಆಬ್ವಿಯಸ್ಲಿ. ಹೌದು. ಸೊ ಇದು ಬೇಸಿಕಲಿ ಇದು ಏನಂದ್ರೆ ನಮ್ಮ ಟರ್ಮ್ಸ್ ಅಲ್ಲಿ ಆಂಪಿಟೇಷನ್ ಹೇಳ್ತೀವಿ. ಆಂಪಿಟೇಷನ್ ಅಂತಾರೆ ಫುಲ್ ಭಾಗ ತೆಗೆದು. ಸೊ ಬ್ರೆಸ್ಟ್ ತೆಗೆದ್ರು ಒಂದು ಆಂಪಿಟೇಷನ್ ತರ, ಒಂದು ಕಾಲಿಲ್ಲ ಕೈ ಇಲ್ಲ ಅವ್ರ ತರ ಬ್ರೆಸ್ಟ್ ಇಲ್ಲ. ಅದು ಇಂಪಾರ್ಟೆಂಟ್. ಅದು ಅಷ್ಟು ಸೈಕಾಲಜಿಕಲಿ ಅವ್ರಿಗೆ ಅದು ಅಫೆಕ್ಟ್ ಆಗುತ್ತೆ. ಸೊ ನಾವು ಮಾಡೋವಾಗ ಕೆಲವು ಸ್ಟೇಜು ಆ ವೆರೈಟಿ ನೋಡ್ಕೊಂಡು ಇದ್ರಲ್ಲಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಫಸ್ಟ್ ಸರ್ಜರಿ ಟೈಮಲ್ಲೇ ಮಾಡ್ಬೋದು ಅಂದ್ರೆ ಅವ್ರದ್ದು ಮಾರಲ್ ಬೂಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಓಕೆ. ಸೊ ಅವಾಗ ನಾವು ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಮಾಡ್ಕೊಂಡೆ ಕಲಿಸ್ತೀವಿ. ಸೊ ಅವ್ರು ಒಪ್ಕೊಂಡ್ರೆ ಮಾಡ್ತೀವಿ. ಅವ್ರದ್ದು ಡೆಫಿನೆಟ್ಲಿ ಔಟ್ಕಮ್ಸ್ ಚೆನ್ನಾಗಿರುತ್ತೆ. ಸೊ ಕೆಲವು ಕ್ಯಾನ್ಸರ್ ತುಂಬಾ ಅಡ್ವಾನ್ಸ್ಡ್ ಇದೆ, ಚಮಡೆ ಎಲ್ಲ ಇನ್ವಾಲ್ವ್ ಆಗಿದೆ ಅಂದ್ರೆ ನಾವು ಇಮಿಡಿಯೇಟ್ಲಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಮಾಡಕ್ಕಾಗಲ್ಲ. ಅವಾಗ ನಾವು ಏನ್ ಹೇಳ್ತೀವಿ, ಕೆಲವರಿಗೆ ಫುಲ್ ಬ್ರೆಸ್ಟ್ ತೆಗಿಬೇಕಾಗತ್ತೆ. ಬ್ರೆಸ್ಟ್ ಚಮಡೆ ಇರುತ್ತೆ ಬಟ್ ಒಳಗಡೆ ಫುಲ್ ಬ್ರೆಸ್ಟ್ ಫ್ಯಾಟ್ ಅದೆಲ್ಲ ತೆಗಿಸ್ತೀವಿ. ಅವಾಗ ನಾವು ಇಂಪ್ಲಾಂಟ್ ಹಾಕ್ತಿವಿ, ಬ್ರೆಸ್ಟ್ ಇಂಪ್ಲಾಂಟ್. ಸೊ ಬ್ರೆಸ್ಟ್ ಇಂಪ್ಲಾಂಟ್ ಮಾಡಾದ್ಮೇಲೆ ರೇಡಿಯೇಷನ್ ಕೊಟ್ಟಿದ್ರೆ ಆ ಶೇಪ್ ಚೇಂಜ್ ಆಗ್ಬೋದು ಇದು. ಸೊ ಅವಾಗ ನಾವು ಏನು ಹೇಳ್ತೀವಿ, 2 years ಫಾಲೋ ಅಪ್ ಮಾಡೋಣ. ನೀವು ಚೆನ್ನಾಗಿದೆ, ಡಿಸೀಸ್ ಯಾವುದು ಇಲ್ಲ, ತಿರುಗಿ ಯಾವುದು ಕಾಯಿಲೆ ಬಂದಿಲ್ಲ ಅಂದ್ರೆ ಅವಾಗ ವಿ ಪ್ಲಾನ್. ಸೊ ಮೆಜಾರಿಟಿ ಬೆಟರ್ ಸ್ಟೇಜು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಸರ್ಜರಿ ಮಾಡೋವೇ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟು 2 years ಆದ್ಮೇಲೆ ಡಿಸೀಸ್ ಫ್ರೀ ಕಾಯಿಲೆ ಇಲ್ಲ ಅಂದ್ರೆ ಅವಾಗ ಮಾಡ್ತೀವಿ. ಈ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ತಪ್ಪು ಕಲ್ಪನೆಗಳಿದೆಯಾ, ಅಂದ್ರೆ ಮಿತ್ಸ್ ಏನಾದ್ರು ಇದೆಯಾ ರಿಲೇಟೆಡ್ ಟು ಬ್ರೆಸ್ಟ್ ಕ್ಯಾನ್ಸರ್ ಅಂತ? ಯಾಕಂತ ಹೇಳಿದಾಗ ಕೆಲವ್ರು ಹೇಳ್ತಾರೆ ನೀವು ಹಾಕುವಂತಹ ಇನ್ನರ್ ವೇರ್ಸ್ ಅಥವಾ ಒಳ ಉಡುಪು ಮ್ಯಾಟರ್ ಆಗುತ್ತೆ, ಬ್ರೇಸರ್ ಹಾಕುವಂಥದ್ದು ಮ್ಯಾಟರ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅಥವಾ ಇದನ್ನ ಸೈಂಟಿಫಿಕಲಿ ಇದಕ್ಕೆ ಏನಾದ್ರೂ ಹಿಂದೆ ಕಾರಣ ಇದೆಯಾ ಅಥವಾ ಸುಮ್ಮನೆ ಹೇಳ್ತಾರಾ ಹೇಗೆ ಅಂತ? ನಮ್ಮ ಸೈಂಟಿಫಿಕ್ಲಿ ಆ ಥರ ಏನು ರಿಲೇಶನ್ಶಿಪ್ ಇಲ್ಲ. ಸೊ ಟೈಟ್ ಗಾರ್ಮೆಂಟ್ಸ್ ಇದೆಲ್ಲ ಹಾಕಿದ್ರೆ ಆ ಥರ ಇರಲ್ಲ. ಬಟ್ ಅದು ಹಾಕಿದ್ರೆ ಸಮ್ಟೈಮ್ಸ್ ಏನ್ ಹೇಳ್ತೀವಿ, ಬ್ರೆಸ್ಟ್ ಒಳಗಡೆ ಫ್ಯಾಟ್ ನೆಕ್ರೋಸಿಸ್ ಆಗುತ್ತೆ, ಫ್ಯಾಟ್ ಇನ್ಫ್ಲಮೇಷನ್ ಆ ತರ ಆಗಿ ಅದು ಒಂದು ಗೆಡ್ಡೆ ತರ ಕಾಣಿಸ್ಬೋದು. ಸೊ ಟೈಟ್ ಗಾರ್ಮೆಂಟ್ಸ್ ಎಲ್ಲ ನಾನ್ ಕ್ಯಾನ್ಸರಸ್, ಬಟ್ ಅದು ಇದು ಪಸ್ ತರ ಆಗ್ಬೋದು. ಆ ತರ ಅಂದ್ರೆ ಬ್ರೇಸರಿಗೂ ಅಥವಾ ಒಳ ಉಡುಪಿಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಅಂತ ಸಂಬಂಧ ಇಲ್ಲ, ಮಿತ್ ಅಂತ ಹೇಳ್ಬೋದು. ಓಕೆ. ಇದನ್ನ ಹೊರತುಪಡಿಸಿ ಹೇಳ್ಬೇಕು ಅಂತ ಹೇಳಿದಾಗ, ಈಗ ನೀವು ಲೀಡ್ ಕನ್ಸಲ್ಟೆಂಟ್ ಸರ್, ಇಷ್ಟು ವರ್ಷಗಳ ಕಾಲ ಬ್ರೆಸ್ಟ್ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಮಾಡಿದ್ರೆ ಅಥವಾ ಕ್ಯಾನ್ಸರ್ ಸರ್ಜರಿನ ಮಾಡಿದ್ದೀರಾ. ಸೊ ಪ್ರತಿಯೊಂದು ಕೇಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಚಾಲೆಂಜಸ್ ಇರುತ್ತೆ. ಆದ್ರೆ ನಿಮಗೆ ಯಾವತ್ತೂ ಕೂಡ ನೆನಪಿನಲ್ಲಿ ಉಳಿಯುವಂತಹ ಒಂದು ಮೆಮೊರೇಬಲ್ ಕೇಸ್ ಅಂತ ಯಾವ್ದಾದ್ರು ಇದ್ರೆ ಅದನ್ನ ಹಂಚ್ಕೋಬಹುದು, ಅಥವಾ ಇನ್ಸ್ಪೈರಿಂಗ್ ಸ್ಟೋರಿ ಅಂತ ಇದ್ರೆ ಅದನ್ನ ಹಂಚ್ಕೋಬಹುದಾ ಅಂತ? ಡೆಫಿನೆಟ್ಲಿ ಒಂದು ಇನ್ಸಿಡೆಂಟ್ ಶೇರ್ ಮಾಡಬೇಕು. ಒಂದು ಟೀಚರು ಗುರು ಅವರು ಡೆಲ್ಲಿಲಿ ಇರೋವಾಗ ಅವರು ಬಂದರು ನಮ್ಮ ಹತ್ರ ಟ್ರೀಟ್ಮೆಂಟು. ಆ ಇನ್ಸಿಡೆಂಟು ವಾಸ್ ಇನ್ಸ್ಪೈರಿಂಗ್, ನನಗೆ ಇನ್ಸ್ಪೈರಿಂಗ್. ಓಕೆ. ಸೊ ಅವರು ಮದುವೆ ಮಾಡಿಲ್ಲ, ಅವರು ಚಿಕ್ಕ ವಯಸ್ಸಲ್ಲಿ ಅವ್ರಿಗೂ ಇದಾಗಿದೆ, ಒಂದು ಇನ್ಸಿಡೆಂಟ್ ಆಗಿ ಸ್ವಲ್ಪ ಬರ್ನ್ಸ್ ಎಲ್ಲ ಆಗಿ ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಅಷ್ಟು ಇದೆಲ್ಲ. ಬಟ್ ಅವರೇ, ಬೇರೆ ಯಾರೂ ಇಲ್ಲ, ಅವ್ರ ತಂದೆ ತಾಯಿ ಅವರೇ ನೋಡಬೇಕು. ಸೊ ಅವರು ಸ್ಯಾಲರಿಲಿ ಅವ್ರ ತಂದೆ ತಾಯಿ ನೋಡಬೇಕು. ಅವ್ರಿಗೆ ಈ ಥರ ಆಗಿದೆ ಬ್ರೆಸ್ಟ್ ಕತೆ. ಅದು ಒಂದು ಸ್ವಲ್ಪ ಲೋಕಲಿ ಅಡ್ವಾನ್ಸ್ಡ್ ಇತ್ತು. ಬಂದ ತಕ್ಷಣ ಮಾಡಿದೆ, ಟ್ರೀಟ್ಮೆಂಟ್ ಎಲ್ಲ ಮಾಡಿ ಸರ್ಜರಿ ಮಾಡಿ ಆದಮೇಲೆಲ್ಲ ನೋಡಿದೆ. ಒಂದು 3 ವರ್ಷ ಆದಮೇಲೆ ತಿರ್ಗಾ ಬಂತು ಕ್ಯಾನ್ಸರು ಅವ್ರಿಗೆ. ಸೊ ಬಿಕಾಸ್ ನಾವು ಡಿಸ್ಕಸ್ ಮಾಡೋದು ಎಲ್ಲ ರಿಸ್ಕ್ ಫ್ಯಾಕ್ಟರ್ ಅವ್ರ ಹತ್ರ ಇದೆ. ಓಕೆ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಬ್ರೆಸ್ಟ್ ಫೀಡಿಂಗ್ ಇಲ್ಲ. ಓಕೆ. ಸೊ ಇದೆಲ್ಲ ಕ್ರೈಟೀರಿಯಾ ಇತ್ತು, ಬೇರೆ ಕ್ರೈಟೀರಿಯಾನೂ ಇದೆ. ಸೊ ಅದೆಲ್ಲ ಇತ್ತು. ಸೊ 3 years ಒಳಗಡೆ ಬಂತು. ಈಗ ನೋಡೋವಾಗ ಸ್ಕ್ಯಾನ್ ಮಾಡೋದ್ರಲ್ಲಿ ಫುಲ್ ಬಾಡಿ ಸ್ಪ್ರೆಡ್ ಆಗಿದೆ. ಓಕೆ. ಸೊ ಬಟ್ ಅವರು ಭಾಳ ಧೈರ್ಯ ಆದರು. ಓಕೆ. ಆ ಟ್ಯೂಮರ್ ಬಯಾಲಜಿನೂ ಇಂಪಾರ್ಟೆಂಟ್, ಅವ್ರದ್ದು ವೆರೈಟಿ ಒಳ್ಳೆ ವೆರೈಟಿ, ಅದು ಒಂದು ಕಾರಣ. ಓಕೆ. ಸೊ ಅವರು ಆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಫುಲ್ ಮಾಡಿ ಇದು ಈಗ ಆ ಘಟನಾ ಅದು ಫುಲ್ ಬಾಡಿ ಸ್ಪ್ರೆಡ್ ಆಗಿ ನೋಡಿ ಈಗ 10 ವರ್ಷ ಆಯ್ತು. ಈಗನೂ ಇದ್ದಾರೆ. ಓಕೆ. ಸೊ ಆ ಧೈರ್ಯ ಕಳ್ಕೊಳ್ಳಿಲ್ಲ ಅವರು, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಳಿಲ್ಲ ಅವರು. ಹೌದು. ಸೊ ದಟ್ ಇಸ್ ಒನ್ ಆಫ್ ದ ರೀಸನ್. ಮತ್ತೆ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ಇದು ಒಂದು ಕಾರಣ. ಇಟ್ಸ್ ನಾಟ್ ಫಾರ್ ಗಿವಿಂಗ್ ಫಾಲ್ಸ್ ಹೋಪ್. ಹ್ಮ್. ಒಳ್ಳೆ ವೆರೈಟಿ ಇದೆ ಅಂದರೆ ಈವನ್ ಸ್ಟೇಜ್ 4 ಇದೆ ಅಂದ್ರೂ ಮೆಡಿಸಿನ್ಸ್ ಇದೆ. ಓಕೆ, ಸೊ ನೀವು ಒಂಥರ ಗಾಬರಿಯಾಗಿ ಅವೈಲೇಬಲ್ ಟ್ರೀಟ್ಮೆಂಟು ಮಿಸ್ ಮಾಡಬಾರ್ದು. ಓಕೆ, ಓಕೆ, ಸೊ ಇದು ಒಂಥರ ಒಂದು ಕಳ್ಕೋಬಾರ್ದು ಅಂತ ಹೋಪ್ಸ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಡಾಕ್ಟರ್ಸ್ ಹೌದು, ಏನೇ ಹೇಳಿದ್ರು ಹೌದು. ಅದನ್ನ ಕೇಳ್ಬೇಕು ಹೌದು, ಅನ್ನೋಂಥದ್ದು. ಬಿಕಾಸ್ ಸ್ಟೇಜ್ 4 ಅಲ್ಲಿ ಕ್ಯೂರ್ ಇರಲ್ಲ. ಹಾ. ಒಂದು ಸಿಂಪಲ್ ಆಗಿ ಒಂದು ಮಕ್ಕಳಿಗೆ ಅರ್ಥ ಆಗಬೇಕಂತ ಒಂದು ಮ್ಯೂಚುವಲ್ ಅಗ್ರಿಮೆಂಟ್. ಓಕೆ, ನೀವು ಕ್ಯಾನ್ಸರ್ ಒಂದು ಮ್ಯೂಚುವಲ್ ಅಗ್ರಿಮೆಂಟ್, ಒಂದು ರೆಂಟಲ್ ಅಗ್ರಿಮೆಂಟ್ ಥರ ಬಾಡಿಗೆ ಬಿಡ್ತೀರಾ. ನಿಮ್ಮ ಬಾಡಿಯಲ್ಲಿ ಇರಿ, ನಮ್ಗೆ ಏನು ಡ್ಯಾಮೇಜ್ ಮಾಡಿಬಿಡಿ. ಓಕೆ, ರೈಟ್. ನಾವು ಟ್ಯಾಬ್ಲೆಟ್ ತಗೋತೀವಿ, ನಮ್ಮ ಡ್ಯಾಮೇಜ್ ಆಗಬೇಡಿ, ನಮ್ಮ ಡೈಲಿ ಇದು ಕೆಲಸ ಆಗ್ತಾ ಇರಬೇಕು, ನೀವು ಸುಮ್ಮನೆ ಅಷ್ಟೇ. ಓಕೆ, ಆ ಥರ ಮೆಡಿಸಿನ್ ತುಂಬ ಬಂದಿದೆ. ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಹೌದು. ಅಂತ ಹೇಳ್ಬೋದು ಸರ್. ಈಸಿಯಾಗಿ ಅರ್ಥ ಹೌದು. ಆಗುತ್ತೆ. ಸೊ ಓಕೆ, ಸೊ ಯಾರು ಕೇಳಿದ್ರು ಕ್ಯಾನ್ಸರ್ ಇದೆಯಾ, ಇದೆ. ಹ್ಮ್. ಬಟ್ ನಿಮ್ಮ ನಾರ್ಮಲ್ ಕೆಲಸ ಎಲ್ಲ ಆಗ್ತದೆಯಾ, ಆಗ್ತಾ ಇದೆ. ಓಕೆ, ಸೊ ಲೇಟೆಸ್ಟ್ ಇರೋದಿದೆ. ಸೊ ಸೊ ಏನು ತೊಂದರೆ ಇಲ್ಲ ಆತರ. ತೊಂದ್ರೆ ಇಲ್ಲ. ಅಂದ್ರೆ ಲೈಕ್ ತುಂಬಾ ಜನ ಅನ್ಕೋತಾರೆ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ನನ್ನ ಜೀವನನೇ ಮುಗ್ದು ಹೋಯಿತು ಅಂದ್ರೆ ಹೌದು, ನೀವ್ ಹೇಳ್ದಾಗೆ ಕುಸ್ತು ಬೀಳ್ತಾರೆ. ಅದೇ ಮೂಮೆಂಟ್ ಅಲ್ಲಿ Correct. ಟ್ರೀಟ್ಮೆಂಟ್ ಇದೆಯೋ ಇಲ್ವಾ, ಅದು ಎಷ್ಟನೇ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕ್ಯಾನ್ಸರ್ ಅಂದ ತಕ್ಷಣ ಆ ಪದನೇ ತುಂಬಾ ಜನರಿಗೆ ಭಯವನ್ನ ಹುಟ್ಟಿಸ್ಬಿಡುತ್ತೆ. ಕರೆಕ್ಟ್. ನನ್ ಬದುಕೆ ಮುಗೀತು ಅನ್ನೋ ಮಟ್ಟಿಗೆ ನಮ್ಮನ್ನ ತಳ್ಳಿಬಿಡುತ್ತೆ, ಯೋಚನೆಗೆ ತಳ್ಳಿಬಿಡುತ್ತೆ ಅಂತ. ಸೊ So- ಆ ರೀತಿ ಯೋಚನೆ ಮಾಡೋರ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಮಹಿಳೆಯರಿಗೆ ನಿಮ್ ಕಡೆಯಿಂದ ಟಿಪ್ಸ್ ಏನಾದ್ರು ಇದೆಯಾ ಅಂತ? ಧೈರ್ಯ ಇರಿ. ಓಕೆ, ಸೊ ಏನು ಕಾಯಿಲೆ ಬಂದದನ್ನು ಎರಡದು ಬೇಕು. ನೀವು ಧೈರ್ಯ ಇರಬೇಕು, ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಏನಾಗಲಿ ನೋಡ್ಕೊಳ್ಳೋಣ. ಓಕೆ, ಸೊ ಯಾವಾಗ ನಾವು ಡಿಲೇ ಮಾಡೋವಾಗ ಎಲ್ಲನೂ ಡಿಲೇ ಆಗುತ್ತೆ, ಔಟ್ಕಮ್ಮು ಅಷ್ಟು ಸಿಗಲ್ಲ. ಸೊ ಗೆಡ್ಡೆ ಇದೆ ನಾ ಹೇಳ್ಬೋದಾ, ಆ ಥರ ಯೋಚನೆ ಮಾಡ್ಬಾರ್ದು, ಇಮಿಡಿಯೇಟ್ಲಿ ಹೋಗಬೇಕು. ಓಕೆ, ಅಷ್ಟೇ ಸೊ ಅಷ್ಟೇ. ಸೂನರ್ ಯು ಕಮ್ ಬೆಟರ್ ಇಸ್ ದ ಕ್ಯೂರ್. ಹೌದು. ಅದೇ So- ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋದ್ರೆ ಅದಕ್ಕೆ ತಕ್ಕನಾಗಿರುವಂತ ಚಿಕಿತ್ಸೆ ದೊರೆತಾಗ ಬೇಗ ರಿಕವರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆಗುತ್ತೆ. ಓಕೆ, ಅದೇ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಾವು ಈಗ ಇರೋದು ಎಲ್ಲ ಜನನೂ ಒಂದೇ ಯೋಜನೆಯಲ್ಲಿ ಹ್ಮ್. ಎನ್ವೈರ್ಮೆಂಟು ಡೆವಲಪ್ ಮಾಡಬೇಕು, ಚೆನ್ನಾಗಿರಬೇಕು. ಹ್ಮ್. ಓಕೆ, ಸೊ ನೇಚರ್, ಈ ಪ್ರಪಂಚ ಎಲ್ಲರನ್ನು ಯಾವುದು ನೆಸೆಸಿಟಿ ಇದೆ ಎಲ್ಲ ಕೊಟ್ಟು ಆಯಿತು. ಓಕೆ, ನಾವು ಗ್ರೀಡಿಯಾಗಿ ಇರಬಾರ್ದು, ದಟ್ ಇಸ್ ಒನ್ ಥಿಂಗ್. ಓಕೆ, ಸೊ ದುರಾಸೆ ಬೇಡ. ಹೌದು, ಏನು ಇದು ನೀವು ಅಕ್ಯುಮುಲೇಟ್ ಮಾಡಿ ಎಲ್ಲ ಇಟ್ಕೊಳ್ಳೋದು ಇದು ಅವಶ್ಯಕತೆ ಇಲ್ಲ. ಸೊ ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು, ಎಕ್ಸಸೈಸ್ ಸ್ಕಿಲ್ಸ್ ಮೋಸ್ಟ್ ಆಫ್ ದ ಥಿಂಗ್. ಸೊ ಬೊಜ್ಜು ಅವಾಯ್ಡ್ ಮಾಡಿ. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟೇಕ್ ಹೋಮ್ ಮೆಸೇಜ್ ಶುಡ್ ಬಿ ಲೈಕ್ ಚೆನ್ನಾಗಿ ಎಕ್ಸಸೈಸ್ ಮಾಡಿ. ಓಕೆ, ಎಕ್ಸಸೈಸ್ ಅಂದರೆ ವಾಕಿಂಗ್ ಮಾತ್ರ ಅಷ್ಟು ಆಗಲ್ಲ, ಫುಲ್ ಬೇರೆ ಆಗಿ ಫುಲ್ ಸ್ವೆಟ್ ಆಗಬೇಕು, ಫುಲ್ ಡ್ರೆಸ್ ಎಲ್ಲ ಅಷ್ಟು ಇದಾಗಬೇಕು. ಸೊ ಒಂದು ವಾರದಲ್ಲಿ 7 ದಿವಸ ಇದೆ, 7 ಡೇಸು, ಅಲ್ಲ ಅಟ್ಲೀಸ್ಟ್ 3 ದಿವಸ ಮಾಡಿ, ಚೆನ್ನಾಗಿ ಮಾಡಿ. ಓಕೆ ಓಕೆ. ಸೊ ಸೊ ಶಾರೀರಿಕ ವ್ಯಾಯಾಮ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ Thank you. ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಸೊ ಧೈರ್ಯ ಗೆಡಬಾರ್ದು ಯಾವುದಕ್ಕೂ, ಯಾವುದೇ ಸ್ಟೇಜಲ್ಲಿ ಇದ್ರೂ ಕೂಡ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಲಿ ಅದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಸೊ ಧೈರ್ಯ ಗೆಡಬಾರ್ದು. ನನ್ನ ಕ್ಯಾನ್ಸರ್ ಬಂತು ಅಂದ ತಕ್ಷಣ ನನ್ನ ಜೀವನ ಮುಗೀತು ಅನ್ನೋ ಮಟ್ಟಿಗೆ ನಾವು ಯಾವತ್ತೂ ಹೋಗಬಾರ್ದು. ಸೊ ಕ್ಯಾನ್ಸರ್ ಈಗಂತೂ ಕಾಮನ್ ಆಗಿ ಕೇಳುವಂಥ ಟರ್ಮ್ ಆಗಿರೋದ್ರಿಂದಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾನೇ ಅವಶ್ಯಕ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ. ಸೊ ಮಹಿಳೆಯರಿಗೆ ಒಂದು ಒಳ್ಳೆಯ ಸೆಷನ್ ಇದು ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸರ್, ನಮಸ್ತೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಸಿಂಪ್ಟಮ್ಸ್ ಯಾವೆಲ್ಲ ಇರುತ್ತೆ, ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.